ಆಮೇಲೆ ಅಷ್ಟೇ ಹಪ್ಪತ್ತು ಹೋಗೋ ಅಷ್ಟೇ ಸುಮ್ನೆ ಎರ್ರ ಹೊಡ್ಕೊಂಡು ಹೋಗ್ಬಾರ್ದು. ಎರ್ರ ಹೊಡ್ಕೊಂಡು ಹೋಗ್ಬಿಟ್ಟಂತೆ ರೇಡಿಯೇಟರ್ ಬಾಯ್ಲ್ ಆಗ್ಬಿಡ್ತವೆ. ಸ್ವಲ್ಪ ಕೂಲ್ ಆರಾಮಾಗಿ ನಾರ್ಮಲ್ ಆಗಿ ಹೋಗ್ಬೇಕು. ಒಂದ್ 4-5 ಕರು ಇದಾವ, ತುಂಬಾ ಡೇಂಜರಸ್, ಭಾರಿ ಕೇರ್ಫುಲ್ ಆಗಿ ಓಡಿಸ್ಬೇಕಲ್ಲ. ರನ್ನಿಂಗ್ ಅಲ್ಲೆಲ್ಲ 2 ಡೋರು ವರ್ಕ್ ಆಗ್ತವೆ. ಸೇಫ್ಟಿಗೋಸ್ಕರ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ಲೋ ಮಾಡ್ಕೊಳ್ಳಿ ಅಂತ ನಾವು ಹಾರನ್ ಹಾಕ್ತೇವೆ. ಆದ್ರೆ ಕೆಲವರು ಸ್ಲೋನೇ ಮಾಡ್ಕೊಳಲ್ಲ. ಅದು ಗ್ಲಾಸ್ ಎಲ್ಲ ಏರ್ಸ್ಕೊಂಡ್ಬಿಟ್ಟಿರ್ತಾರೆ, ಸಿಸ್ಟಮ್ ಹಾಕೊಂಡಿರ್ತಾರೆ, ಕೇಳ್ಸಲ್ಲ ಹಾರನ್ಗಳು, ಸಡನ್ ಬಂದೇ ಬಿಡ್ತಾರೆ. ಶಿವಮೊಗ್ಗ ಡಿವಿಷನ್ ಶಿವಮೊಗ್ಗ ಡಿಪ್ ಅಲ್ವಾ, ಶಿವಮೊಗ್ಗ ಡಿಪ್ಪದಲ್ಲಿ ಆಗತ್ತೆ ಕೌನ್ಸಿಲಿಂಗ್. ಆ ಕೌನ್ಸಿಲಿಂಗ್ ಅಲ್ಲಿ ನಮಗೆ ಯಾವ ರೂಟ್ ಸಿಗುತ್ತೆ ನಾವು ಆ ರೂಟ್ ತಗೊಂಡು ನಾವು ಓಡೋದು. ಇದು ಶಿವಮೊಗ್ಗದಿಂದ ಉಡುಪಿಗೆ ಹೊರಡುವಂತಹ ಪ್ರತಿ ಒಂದು ಬಸ್ಸಿನ ವೇಳಾಪಟ್ಟಿ. ಎಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕಂಟ್ರೋಲ್ ಸಿಗಲ್ಲ ಗಾಡಿಗಳು. ಘಾಟಲ್ಲೆಲ್ಲ ತುಂಬಾ ಟಚ್ ಆಗೋದು ಜಾಸ್ತಿ ಮಳೆಗಾಲದಲ್ಲಿ. ಎಲ್ಲ ಕೊಡ್ತಾ ಇದ್ರು ಐಷರ್ ಗಾಡಿಗಳು ಬಂದು, ಹೊಸ ಗಾಡಿಗಳು, ಹೊಸದು ಹಳೇದು ಅಂತ ಏನು ಭೇದ ಭಾವ ಇಲ್ಲ. ಯಾವ ರೂಟ್ ಇರುತ್ತೆ ಆ ರೂಟ್, ಯಾವ ಗಾಡಿ ಇರುತ್ತೆ ಆ ಗಾಡಿ ತಗೊಂಡು ಹೋಗ್ತಾ ಇರ್ಬೇಕು. ನಿಮ್ ಕಡೆಯಿಂದ ಒಂದು ಅನುಕೂಲ ಆದ್ರೆ ಆಗ್ಲಿ. ನಾವು ನೋಡ್ತೇವೆ, ನಿಮ್ಮ ಮದನ್ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತೇವೆ. ಅದ್ರಲ್ಲಿ ಒಳ್ಳೊಳ್ಳೆ ವಿಡಿಯೋಗಳೆಲ್ಲ ನೀವು ಅಪ್ಲೋಡ್ ಮಾಡಿದಿರಾ, ತುಂಬಾ ಖುಷಿ ಆಯ್ತು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನು KSRTC ಆಗುಂಬೆ ಸಾರಿಗೆ ಬಸ್ಸಿನ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ. KSRTC ಪ್ರತಿಯೊಂದು ಬಸ್ಸಿನ ಬ್ಲಾಗ್ ಮಾಡಿದ್ದೆ, ಆಗುಂಬೆ ಹೋಗುವಂತಹ ಬಸ್ಸಿನ ಬ್ಲಾಗ್ ಮಾಡಿ ಅಂತ ನೀವು ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ. ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಮ್ದು ಮಿಡಿ ಗಾಡಿ, ಇದಕ್ಕೆ ಮಿಡಿ ಗಾಡಿ ಅಂತ ಹೇಳ್ತಾರೆ, ಇದರ ಬ್ಲಾಗ್ ಮಾಡ್ತಾ ಇದ್ದೇನೆ. ಇದರ ಡ್ರೈವರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವಸಂತ್ ಕುಮಾರ್ ಅಂತ ಹೇಳಿ. ಎಲ್ಲಿ ಸರ್ ಊರು ನಿಮ್ದು? ಸರ್ ನಮ್ದು ಶಿವಮೊಗ್ಗ. ಶಿವಮೊಗ್ಗದ ಹತ್ರ ಐನೂರು. ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿದ್ದೀವಿ. ಓಕೆ. ಸರ್ KSRTC ಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಸರ್ KSRTC ಗೆ 2016 ಅಪಾಯಿಂಟ್ ಆಗಿದ್ದು. ಓಕೆ. ಫಸ್ಟ್ ಅಪಾಯಿಂಟ್ ಚಿಕ್ಕಮಂಗ್ಳೂರು ಡಿವಿಷನ್ ಅಲ್ಲಿ ಮುಡಿಗೆರೆ ಡಿಪೋ. 3 years ಅಲ್ಲಿ ಮಾಡ್ಬಿಟ್ಟು ನೆಕ್ಸ್ಟ್ 2020 ಕೊರೋನಾ ಟೈಮ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಊರ್ ಕಡೆ ಬಂದ್ವಿ, ಶಿವಮೊಗ್ಗ ಕಡೆ ಬಂದ್ವಿ. ಶಿವಮೊಗ್ಗ ಕಡೆ ಸೆಟ್ಲ್ ಆಗಿದೀವಿ. ಅಂದ್ರೆ ಇದು ಇವಾಗ ಶಿವಮೊಗ್ಗ ಡಿಪೋ ಗಾಡಿ? ಶಿವಮೊಗ್ಗ ಡಿಪೋ ಗಾಡಿ, ಶಿವಮೊಗ್ಗ ಡಿವಿಷನ್ ಶಿವಮೊಗ್ಗ ಡಿಪೋ ಗಾಡಿ. ಸರ್ ನೀವು ಚಿಕ್ಕಮಂಗ್ಳೂರಲ್ಲಿ ಅಪಾಯಿಂಟ್ ಆದ್ರಲ್ಲ ಫಸ್ಟ್ ಗೆ, ಸರ್ ಹೇಗೆ ಆಯ್ತು ಸರ್ ಫಸ್ಟ್ ಗೆ? ನಾವು ಅನ್ನ ತಿಂತಿದ್ವಲ್ಲ, ಅದ್ ನಮ್ ಪುಣ್ಯ. ಖಂಡಿತ ಒಳ್ಳೆ ಮಾತು ಸರ್ ಇದು. ಹೌದು, ಅನ್ನ ಕೊಟ್ಟಿದೆ, ಅನ್ನ ತಿಂತಿದ್ವಿ, ಇದ್ರೆ ದುಡಿತಿದ್ವಿ, ಕಷ್ಟ ಪಡ್ತಿದ್ವಿ, ಅನುಕೂಲ ಆಗಿದೆ. ಹೌದು, ಅನುಕೂಲ ಆಗಿದೆ ಸರ್. ಸ್ಟಾರ್ಟಿಂಗ್ ಅಲ್ಲೇ ಅದೆಲ್ಲ ಕಡೆ ಎಲ್ಲ ಭಾರಿ ಸ್ವಲ್ಪ ಎಸ್ಟೇಟ್ ರೋಡ್ಗಳು, ಸಣ್ಣ ರೋಡ್ಗಳು, ಭಾರಿ ಕಷ್ಟ ಆಯ್ತು ಅವಾಗ ಡ್ಯೂಟಿ ಮಾಡ್ಲಿಕ್ಕೆ. ಆದ್ರೂ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆದ್ಮೇಲೆ ಪೂರ್ತಿ ಅಡ್ಜಸ್ಟ್ ಆಯ್ತು. ಅಲ್ಲಿ 8 ತಿಂಗಳು ಚಿಕ್ಕಮಗಳೂರು ಮಾಡಿ 8 ತಿಂಗಳು ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಆಯ್ತು ಮುಡಿಗೆರೆಗೆ. ಅಲ್ಲಂತೂ ಇನ್ನೂ ಚೆನ್ನಾಗಿತ್ತು ಡ್ಯೂಟಿ ಮಾಡಕ್ಕೆಲ್ಲ. ಪೂರ್ವ ಮನೇನೆ ಹಾಲ್ಟಿಂಗ್ ಬರ್ತಾ ಇದ್ದೀವಿ, ಗಾಡಿ ನಿಲ್ಸಿ ಮನೆಗೆಲ್ಲ ಹೋಗ್ತಾ ಇದ್ದೀವಿ. ಅಂದ್ರೆ ಚೆನ್ನಾಗಿತ್ತು. ಫಸ್ಟ್ ಗೆ ಕೊಟ್ಟಂತ ಗಾಡಿ ಯಾವ್ದು ಸರ್ ನಿಮ್ಗೆ? ಸರ್ ಫಸ್ಟಿಗೆ ಸ್ವಲ್ಪ ಹಳೆ ಗಾಡಿಗಳೇ ಕೊಟ್ಟಿದ್ದು, ಲೋಕಲ್ ಡ್ಯೂಟಿನೇ ಕೊಟ್ಟಿದ್ದು ಹಳೆ ಗಾಡಿಗಳು. ಅವು ನಾವು ಇಲ್ಲಿ ಪ್ರೈವೇಟ್ ಅಲ್ಲಿ ಓಡಿಸಿ ಕಾಲೇಜ್ ಬಸ್ ಅಲ್ಲಿ ಇಲ್ಲಿ ಓಡಿಸಿದ್ವಲ್ಲ, ಅಲ್ಲಿಗೂ ವ್ಯತ್ಯಾಸ ನೋಡ್ಕೊಂಡ್ರೆ ಭಾರಿ ಕಂಪೇರಿಟಿವ್ ಭಾರಿ ಆಯ್ತು. ಯಾಕಂದ್ರೆ ಹಳೆ ಗಾಡಿಗಳು ಕಂಟ್ರೋಲಿಟಿ ಸಿಗ್ತಿರ್ಲಿಲ್ಲ, ಏನಿಲ್ಲ, ಬ್ಯಾಲೆನ್ಸ್ ಸಿಗ್ತಿರ್ಲಿಲ್ಲ. ಇಲ್ಲಿ ನಮ್ ಕಂಡೀಷನ್ ಅಲ್ಲಿ ನಿಲ್ತಾ ಇದ್ವು ಗಾಡಿಗಳು. ಇಲ್ಲಿ ಕಾಲೇಜ್ ಬಸ್ ಹೊರಗಡೆ ಎಲ್ಲ ಪ್ರೈವೇಟ್ ಗಾಡಿಗಳೆಲ್ಲ ನಮ್ ಕಂಟ್ರೋಲಿಟಿ ಇತ್ತು. ಆದ್ರೆ ಅಲ್ಲಿ ನಾವು ಗಾಡಿಗೆ ನಾವು ಅಡ್ಜಸ್ಟ್ ಆದ್ವಿ, ನಮಗ್ ಗಾಡಿ ಅಡ್ಜಸ್ಟ್ ಆಗ್ಲಿಲ್ಲ. ಕಷ್ಟ ಆಗುತ್ತೆ. ಹೌದು, ಫಸ್ಟ್ ಕಷ್ಟ ಆಯ್ತು, ಆಮೇಲೆ ಅಡ್ಜಸ್ಟ್ ಆಯ್ತು. ಎಷ್ಟು ಟೈಮ್ ತಗೊಳ್ತಿ ಸರ್ ಅಡ್ಜಸ್ಟ್ ಆಗ್ಬೇಕಾದ್ರೆ? ಇಲ್ಲ ಸರ್, ಒಂದು 2-3 ತಿಂಗಳು ಬೇಕಾಯ್ತು. ಪೂರ್ತಿ ಸೆಟ್ ಆಗ್ಬೇಕಲ್ವಾ. ಲೈಲ್ಯಾಂಡ್ ಗಾಡಿ ಕೊಟ್ರ, ಟಾಟಾ ಕೊಟ್ರ? ಎಲ್ಲ ದಿನ ಒಂದೊಂದು ಫಿಕ್ಸ್ ಅಂತ ಏನಿರ್ಲಿಲ್ಲ. ಅವ್ರ ದಿನ ಯಾವ ಗಾಡಿ ಕೊಡ್ತಾ ಇದ್ರ? ದೊಡ್ಡ ಗಾಡಿ, ಸಣ್ಣ ಗಾಡಿ ಎಲ್ಲ ಕೊಡ್ತಾ ಇದ್ರು. ಐಷರ್ ಗಾಡಿಗಳು ಬಂದು, ಹೊಸ ಗಾಡಿಗಳು, ಹೊಸದು ಹಳೇದು ಅಂತ ಏನು ಭೇದ ಭಾವ ಇಲ್ಲ. ಯಾವ ರೂಟ್ ಇರುತ್ತೆ ಆ ರೂಟ್, ಯಾವ ಗಾಡಿ ಇರುತ್ತೆ ಆ ಗಾಡಿ ತಗೊಂಡು ಹೋಗ್ತಾ ಇರ್ಬೇಕು. ಗಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಸಣ್ಣ ಗಾಡಿ ಅಡ್ಜಸ್ಟ್ ಆಗ್ಬೇಕು, ದೊಡ್ಡ ಗಾಡಿ ಅಡ್ಜಸ್ಟ್ ಆಗ್ಬೇಕು. ಹಾಗೆ ಸರ್ ಇವಾಗ ಹೇಗೆ ಆಗ್ತದೆ ಈ ರೂಟ್? ಈಗ ಸರ್ ಇಲ್ಲಿಗೆ ಬಂದು ಹೋದ ವರ್ಷದಿಂದ ಬರ್ತಾ ಇರೋದು. 1 ವರ್ಷದ ಮೇಲೆ 4 ತಿಂಗಳಾಯ್ತು. ಈಗ ಇದೇ ಆಗುಂಬೆ ರೂಟ್, ಉಡುಪಿ, ಆಗುಂಬೆ ಮೇಲೆ ಉಡುಪಿ. ಈಗ ಅದೇ ಈ ಮೊನ್ನೆ ರೊಟೇಷನ್ ಎಲ್ಲ ಇದೇ ತಗೊಂಡಿದೀವಿ, ಇದೇ ಓಡ್ತಾ ಇದೀವಿ. ಇದು ಒಂಥರ ಚೆನ್ನಾಗಿದೆ ರೂಟ್, ಆರಾಮಿದೆ. ಸರ್ ಆಗುಂಬೆ ಘಾಟಲ್ಲಿ ಬರ್ಬೇಕಾದ್ರೆ ಹೇಗೆ ಸರ್? ಫಸ್ಟ್ ಗೆ ನಾನು ಅವಾಗ ಕಾರೆಲ್ಲ ಬರ್ತಾ ಇದ್ವಿ, ಕಾರೆಲ್ಲ ಹೋಗ್ತಾ ಇದ್ವಿ. ಅವಾಗ ಏನೋ ಅನ್ಸ್ತಾ ಇರ್ಲಿಲ್ಲ. ಬಸ್ಸಲ್ಲಿ ನಾನ್ ಫಸ್ಟ್ ಬಸ್ಸಲ್ಲಿ ಬಂದಾಗ ಏನೋ ಒಂಥರ ಮಜಾ ಬಂತು. ಅವಾಗ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕೆ ಸರ್ ಅದು? ಗಾಡಿಲಿ ಯಾವಾಗ ಬಂದಿಲ್ಲ, ದೊಡ್ಡ ಗಾಡಿ ಒಳಗೆ ಬಂದಿಲ್ಲ. ದೊಡ್ಡ ಗಾಡಿ ಒಳಗೆ ಒಂಥರ ಫಸ್ಟ್ ಥ್ರಿಲ್ ಬರುತ್ತೆ, ಏನೋ ಒಂಥರ ಬರುತ್ತೆ. ಫಸ್ಟ್ 1 ಟೈಮ್ ಭಯ ಆಯ್ತು, 2 ಟೈಮ್ ಭಯ ಆಯ್ತು, ಆಮೇಲೆ ಎಲ್ಲ ಸೆಟ್ ಆಗ್ಬಿಡ್ತು.
ಈಗೇನು ಅಡ್ಜಸ್ಟ್ ಆಗಿದೆ ರೋಡ್. ಅಂದ್ರೆ ಸ್ವಲ್ಪ ಘಾಟ್ ಸೆಕ್ಷನ್ ಅಂತ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಕೇರ್ಫುಲ್ ಆಗಿರ್ಬೇಕು ಸರ್. ಈಗ ಬೇಸಿಗೆಯಲ್ಲಿ ಏನು ಕೇರ್ಫುಲ್ ಕಿಂತ ಮಳೆಗಾಲದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕಂಟ್ರೋಲ್ ಸಿಗಲ್ಲ ಗಾಡಿಗಳು ಘಾಟಲ್ಲೆಲ್ಲ ತುಂಬಾ ಟಚ್ ಆಗೋದು ಜಾಸ್ತಿ ಮಳೆಗಾಲದಲ್ಲಿ. ಕಾರ್ಗಳು ಆಗ್ಲಿ ಬೇರೆ ವೆಹಿಕಲ್ಸ್ ಗಳಾಗ್ಲಿ ಬೇಗ, ಆಮೇಲೆ ಮರ ಬಿದ್ದು ಅಂದ್ರೆ ರೋಡ್ಗಳು ಕ್ಲಿಯರ್ ಆಗಲ್ಲ ಬೇಗ, ಜಾಮ್ಗಳು ಆಗ್ತಾವ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಮಳೆಗಾಲದಲ್ಲಿ. ಆಮೇಲೆ ಬ್ರೇಕ್ ಬೀಳೋ ಕಂಡೀಷನ್ ಇರಲ್ಲ ಮಳೆಗಾಲದಲ್ಲಿ. ಎಳ್ಕೊಂಡ್ ಹೋಗ್ಬಿಡ್ತಾವ, ನಿಲ್ಲಲ್ಲ, ಎಳ್ಕೊಂಡ್ ಹೋಗ್ಬಿಡ್ತಾವ ಗಾಡಿಗಳು. ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿರ್ಬೇಕು ಮಳೆಗಾಲದಲ್ಲಿ. ಅದು ಬೇರೆ ಆಗುಂಬೆ ಘಾಟಿ ಅಂತ ಹೇಳಿದ್ರೆ ಮೋಸ್ಟ್ ಡೇಂಜರ್ ಘಾಟಿ. ಹೌದು ಸರ್. ಅಂದ್ರೆ ನಾವು ಗಾಡಿ ಮೇಲೆ ಹೋಗ್ಬೇಕಾದ್ರೆ ಕೆಳಗೆ ಬರುವವರು ಸ್ವಲ್ಪ ನಿಲ್ಸ್ಬೇಕು. ಗಾಡಿ ಬರ್ಬೇಕಾದ್ರೆ ಹತ್ತ ಗಾಡಿ ಪ್ರಿಫರೆನ್ಸ್ ಕೊಡ್ಬೇಕು ಜಾಸ್ತಿ ಆಗಿ. ಈ ನಮ್ ಕಾರ್ನವ್ರು ಹಾಗೆಲ್ಲ ಸುಮ್ ಬರ್ತಾ ಇರ್ತಾರೆ. ಆರನ್ ಮಾಡಿದ್ರು ಕೆಲ್ಸಲ್ಲ, ಸುಮ್ ಬರ್ತಾ ಇರ್ತಾರೆ. ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರೋಕೆ ಎಂತ ಮಾಡಂಗಿಲ್ಲ. ದಿನ ಓಡಾಡೋದು ಅದೇ ಜಾಗ ಅಲ್ವಾ. ನಿಜ ಸರ್. ಯಾಕೆ ಹೇಳಿದ್ರೆ ನೋಡಿ, ಇಂಥದ್ದೆಲ್ಲ ಹೆವಿ ಗಾಡಿ ಬರ್ಬೇಕಾದ್ರೆ ನಾವು ಕಾರಲ್ಲಿ ಹೋಗುವಾಗ ನಾವು ಆದಷ್ಟು ದೊಡ್ಡ ಗಾಡಿಗೆ ನಾವು ಸೈಡ್ ಕೊಡ್ಬೇಕು. ಹೌದು. ಹಾರ್ನ್ ಹಾಕ್ಬೇಕಂತ ಹೇಳಿದ್ರೆ ಅವರು ಸುಮ್ನೆ ಹಾಕಲ್ಲ. ಸ್ಲೋ ಮಾಡ್ಕೊಳ್ಳಿ ಅಂತ ನಾವು ಹಾರನ್ ಹಾಕ್ತೇವೆ, ಆದ್ರೆ ಕೆಲವರು ಸ್ಲೋನೇ ಮಾಡ್ಕೊಳಲ್ಲ. ಅದು ಗ್ಲಾಸ್ ಎಲ್ಲ ಏರ್ಸ್ಕೊಂಡ್ಬಿಟ್ಟಿರ್ತಾರೆ, ಸಿಸ್ಟಮ್ ಹಾಕೊಂಡಿರ್ತಾರೆ, ಕೇಳ್ಸಲ್ಲ ಹಾರನ್ಗಳು, ಸಡನ್ ಬಂದೇ ಬಿಡ್ತಾರೆ. ಖಂಡಿತ ಸರ್. ನೋಡಿ ಬಂಧುಗಳೇ, ಇದಕ್ಕೆ ಹೇಳುದು ನಮ್ಮ ಗಾಡಿಯವರು, ಹೆವಿ ಗಾಡಿಯವರು ಯಾಕೆ ಗಟ್ಟಿಯಾದ ಹಾರ್ನ್ ಅನ್ನು ಹಾಕ್ತಾರಂತ ತುಂಬಾ ಜನ ಕಮೆಂಟ್ ಮಾಡ್ತಾರೆ. ಆಮೇಲೆ ಹೌದು ಸರ್, ಇನ್ನೊಂದು ಕೇಳಿದೀನಿ, ಬ್ಯಾಟ್ರಿ ಹಾರನ್ನೇ ಯೂಸ್ ಮಾಡಿ ಅಂತಾರೆ, ವ್ಯಾಕ್ಯೂಮ್ ಹಾರನ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ವ್ಯಾಕ್ಯೂಮ್ ಹಾರನ್ ಹೊಡೆದ್ರೆ ಅವ್ರನ್ನ ಗಾಡಿ ನಿಲ್ಸಲ್ಲ, ಬ್ಯಾಟ್ರಿ ಹಾರನ್ ಏನು ಕೇಳಿಸಲ್ಲ. ಖಂಡಿತ ಎಲ್ಲ ಎಸಿ ಹಾಕೊಂಡು ವಿಂಡೋ ಹಾಕಿ ಹೋಗ್ತಾರೆ, ಕೇಳುದಿಲ್ಲ. ನಮ್ಮಲ್ಲೆಲ್ಲ KSRTC ಒಳಗಡೆ ಯಾವ್ದು ಮ್ಯೂಸಿಕಲ್ ಹಾರನ್ ಇಲ್ಲ, ಬರೀ ಇದನ್ನೇ ವ್ಯಾಕ್ಯೂಮ್ ಹಾರನ್ನೇ ಹಾಕಾಗಿಲ್ಲ ಅಂತಾರೆ. ಆದ್ರೆ ನಾವು ಗಾಡಿ ಸೆಕ್ಷನ್ ಬೇಕು, ಅವಶ್ಯಕತೆ ಇದೆ. ಹೌದು ಸರ್, ಗಾಡಿ ಸೆಕ್ಷನ್ ಬೇಕು. ಹೌದು ಸರ್. ಅದು ಎಷ್ಟನೇ ತಿರುವು ತುಂಬಾ ಡೇಂಜರಸ್ ಅಂತ ಹೇಳ್ತಾರಲ್ಲ ಸರ್? ಡೇಂಜರ್ಸ್ 7, 8, 9. ಓಕೆ, ಡೇಂಜರ್ಸ್ 7, 8, 9, 6, 7, 5ರಿಂದಾನೇ ಸ್ಟಾರ್ಟ್ ಆಗುತ್ತೆ. 5 ಅಂತ ಡೇಂಜರಸ್ ಇಲ್ಲ. 6, 7, 8, 9 ಸ್ವಲ್ಪ ಡೇಂಜರಸ್. 4 ಕರ್ವ್ ಇದಾವ, ತುಂಬಾ ಡೇಂಜರಸ್. ಆದ್ರೆ ಕೇರ್ಫುಲ್ ಆಗಿ ಓಡಿಸ್ಬೇಕಲ್ಲ. ಓಕೆ, ಅಂದ್ರೆ ಸ್ವಲ್ಪ ಲಾಂಗ್ ಅಲ್ಲಿ ಎಲ್ಲಾ ಲಾಂಗ್ ಗಳಲ್ಲೇ ತಕೊಬೇಕು, ನೋಡ್ಕೊಂಡು ನಿಧಾನವಾಗಿ. ಜಾಸ್ತಿ ಡೌನ್ ಅಲ್ಲಿ ಬ್ರೇಕ್ ಅಪ್ಲೈ ಮಾಡ್ಲಿಲ್ಲ, ಹಂಗೆ ಸ್ವಲ್ಪ ಗೇರ್ ಅಲ್ಲೇ ಕಂಟ್ರೋಲಿಟಿ ಮಾಡ್ಕೊಂಡ್ ಬರ್ಬೇಕು. ಓಕೆ, ಅಂದ್ರೆ ನಾವು ಗಾಡಿ ಸೆಕ್ಷನ್ ಅಲ್ಲಿ ಆದಷ್ಟು ಗೇರ್ ಅಲ್ಲೇ ಇಳಿಸ್ಬೇಕು, ಆದಷ್ಟು ಗೇರ್ ಅಲ್ಲಿ ಇಳಿಸ್ಬೇಕು. ಬ್ರೇಕಿಗೆ ಜಾಸ್ತಿ ಕಾಲ್ ಕೊಡಬಾರ್ದು. ಯಾಕಂದ್ರೆ ಲೈನರ್ ಎಲ್ಲ ಹೊಡೆದಿರ್ತಾರೆ, ಲೈನರ್ ಹೀಟ್ ಆಗಿ ಹೊಗೆ ಎಲ್ಲ ಕಿತ್ಕೊಳುತ್ತೆ, ಬ್ರೇಕ್ ಅಪ್ಲೈ ಆಗೋದು ಕಡಿಮೆ ಆಗ್ಬಿಡುತ್ತೆ. ಅವಾಗ ಸ್ವಲ್ಪ ಗೇರ್ ಅಲ್ಲೇ ಅವಾಯ್ಡ್ ಮಾಡ್ಕೊಂಡು ನೋಡ್ಕೊಂಡು ಬರ್ಬೇಕು. ಹೊಡಿಬೇಕು, ಬ್ರೇಕ್ ಹೊಡಿಬೇಕು, ಪೊಸಿಷನ್ ತಕ್ಕನ ಹೊಡ್ಕೊಂಡು ಹೋಗ್ಬೇಕು ಅಷ್ಟೇ ಅಲ್ವಾ? ಹೌದು. ಓಕೆ ಸರ್. ಅಂದ್ರೆ ಅದು ಕೆಲವರಿಗೆ ಗೊತ್ತಿರುದಿಲ್ಲ. ಒಟ್ರಾಸಿ ಬ್ರೇಕ್ ಹೊಡ್ಕೊಂಡ್ರೆ ಫುಲ್ ಹೊಗೆ ಎಲ್ಲ ಕಿತ್ಬಿಡುತ್ತೆ. ಆಮೇಲೆ ಅಷ್ಟೇ ಹಪ್ಪತ್ತು ಹೋಗೋ ಅಷ್ಟೇ, ಸುಮ್ನೆ ಎರ್ರ ಹೊಡ್ಕೊಂಡು ಹೋಗ್ಬಾರ್ದು. ಎರ್ರ ಹೊಡ್ಕೊಂಡು ಹೋಗ್ಬಿಟ್ಟೆ ಅಂತ ರೇಡಿಯೇಟರ್ ಬಾಯ್ಲ್ ಆಗ್ಬಿಡ್ತವೆ. ಸ್ವಲ್ಪ ಕೂಲ್ ಆರಾಮಾಗಿ ನಾರ್ಮಲ್ ಆಗಿ ಹೋಗ್ಬೇಕು. ಮತ್ತೊಂದು ನಾವು ಅಪ್ಪತ್ತು ಹೊತ್ತಿಗೆ ಡಿಸ್ಟೆನ್ಸ್ ಅನ್ನು ಇಟ್ಕೊಳ್ಬೇಕು ಹಿಂದೆ ಬರುವಂತ. ಯಾಕೇಳಿದ್ರೆ ಹೆವಿ ಗಾಡಿ ಸ್ವಲ್ಪ ಹಿಂದೆ ಬರುತ್ತೆ ಅಲ್ವಾ? ಕೆಲವರಿಗೆಲ್ಲ ಅದರ ಬಗ್ಗೆ ಗೊತ್ತಿರುವುದಿಲ್ಲ ಸರ್. ಮತ್ತೆ ಇದು ಲೈಲ್ಯಾಂಡ್ ಲಿಂಕ್ಸ್ ಗಾಡಿ ಅಲ್ಲ, ಹೇಗೆ ಸರ್ ಲಿಂಕ್ಸ್ ಗಾಡಿ? ಸರ್ ಇದು ಲೈಲ್ಯಾಂಡ್ ಗಾಡಿನೇ ಒಂಥರ ಚಂದ ಗಾಡಿ, ಓಡಿಸ್ಲಿಕ್ಕೆ ಚಂದ ಗಾಡಿ. ಆದ್ರೂ ನಾವು ಹೇಳೋದೇನ್ ಗೊತ್ತಾ, ಸ್ವಲ್ಪ ಈ ನಮ್ ರೂಟ್ ಅಲ್ಲಿ ಸ್ವಲ್ಪ ಓಲ್ಡ್ ಗಾಡಿಗಳು ಆಗ್ಬಿಟ್ಟು, ನಮ್ಮ 4 ರೂಟ್ ಇದಾವೆ. ಶಿವಮೊಗ್ಗದಿಂದ 4 ರೂಟ್, ಉಡುಪಿಯಿಂದ 4 ರೂಟ್ಗಳು. ಅದ್ರ ಒಳ್ಳೆ ಗಾಡಿಗಳು ಬಿಟ್ರೆ ಇನ್ನು ಅನುಕೂಲ. ಹೊಸ ಗಾಡಿಗಳು ಆಗ್ಬಿಟ್ರೆ ಇನ್ನು ಅನುಕೂಲ ಆಗತ್ತೆ. ಹಳೆ ಗಾಡಿಗಳು ಈಗ ಆಲ್ರೆಡಿ ಸುಮಾರು ವರ್ಷಗಳಿಂದ ಇವೇ ಓಡ್ತಾ ಹೌದು, ಇವೇ ಓಡ್ತಾ ಇದಾವೆ. ಹೊಸ ಗಾಡಿಗಳು ಬಂದ್ರೆ ಇನ್ನು ಅನುಕೂಲ. ಯಾಕೆ ಹೇಳಿದ್ರೆ ಪ್ಯಾಸೆಂಜರ್ ಕಿರಿಕಿರಿ ಮಾಡ್ತಾರೆ. ಪ್ಯಾಸೆಂಜರ್ಗಳು ಅವರಿಗೆ ಉತ್ತರ ಕೊಡಕ್ ಆಗಲ್ಲ. ಇಲ್ಲಿ ಪ್ಯಾಸೆಂಜರ್ಗಳು ಒಬ್ಬೊಬ್ರು ಒಂದೊಂದರ ಮೈಂಡ್ ಸೆಟ್ ಇರುತ್ತೆ. ಒಬ್ರಿಗೆ ಏನಾಗುತ್ತೆ, ಜಸ್ಟ್ ಗಾಡಿ ಒಂದ್ ಕ್ರಾಸ್ ಆದ್ರೂ ಗಾಡಿ ಕ್ರಾಸ್ ಇದೆ ಅಂತ ಹೇಳ್ತಾರೆ. ಒಂದ್ ಹನಿ ಮಳೆಗಾಲದಲ್ಲಿ ತುಂಬಾ ಸೋರ್ತಾ ಇರೋದು, ಮಳೆಗಾಲದಲ್ಲಿ ಅವರಿಗೆ ಸಹ ಮಳೆಗಾಲದಲ್ಲಿ ಕಿರಿಕಿರಿ ಮಾಡ್ತಾರೆ. ಮಳೆಗಾಲದಲ್ಲಿ ತುಂಬಾ ಕಿರಿಕಿರಿ ಮಾಡ್ತಿರ್ತಾರೆ. ಒಂದ್ ಹನಿ ನೀರ್ ಬಿದ್ರು ಸಾಕು ಮಳೆ ನೀರು ಸೋರ್ತಾ ಇರತ್ತೆ ಅಂತಾರೆ. ಅವ್ರನ್ನೆಲ್ಲ ನಿಭಾಯಿಸ್ಬೇಕು, ಎಲ್ಲರನ್ನೂ ಕಂಟ್ರೋಲ್ ಇದ್ ಮಾಡ್ಬೇಕು ನಾವು. ಖಂಡಿತವಾಗ್ಲು. ಅಂದ್ರೆ ತುಂಬಾ ಜನ ಪ್ಯಾಸೆಂಜರ್ಸ್ ಬರ್ತಾರೆ, ಒಂದೇ ತರದ ಮೈಂಡ್ ಸೆಟ್. ಒಬ್ರು ಒಂದೇ ತರದಲ್ಲಿ ಮೈಂಡ್ ಸೆಟ್ ಇರೋದಿಲ್ಲ ಎಲ್ಲರದು. ಒಬ್ಬೊಬ್ರಿಗೆ ಒಂದೊಂದರ ನಾವ್ ಹೊಂದ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ಹೊಂದ್ಕೊಂಡು ಹೋಗ್ಬೇಕು ನಾವೀಗ. ಹೌದು ಸರ್, ಖಂಡಿತ. ಆದಷ್ಟು ಈ ಒಂದು ರೂಟಿಗೆ ಹೊಸ ಗಾಡಿ ಬಿಟ್ರೆ ಒಳ್ಳೇದು ಸರ್, ಒಳ್ಳೇದು. ಮತ್ತೊಂದು ಸರ್, ನನ್ನ ಕಮೆಂಟಿಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಉಡುಪಿ ಟು ಮುದರಂಗಡಿಗೆ ಗಾಡಿ ಹಾಕಿ ಸರ್, ಗವರ್ಮೆಂಟ್ ಬಸ್ ಹಾಕಿ ಅಂತ. ನಾನು ಈ ಒಂದು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡ್ತೇನೆ, ನಿಮ್ಮ ಅಧಿಕಾರಿಗಳು ನೋಡಿದ್ರೆ ನೋಡ್ಬೋದು. ನನ್ನ ಬ್ಲಾಗ್ ಅಲ್ಲಿ ಹೆಚ್ಚು ಜನ ನೋಡ್ತಾರೆ, ಅವರಿಗೆ ಅಗತ್ಯ ಇದೆ ಅಂತೆ ಸರ್. ಅಂದ್ರೆ ಉಡುಪಿ ಟು ಮುದರಂಗಡಿ
ನೋಡುವ ಒಂದು ರೀಚ್ ಆದ್ರೆ ಆಗ್ಲಿ ಒಂದು ಆಗ್ಲಿ, ಅನುಕೂಲ ಆಗ್ಲಿ. ಹೌದು ನಿಮ್ ಕಡೆಯಿಂದ ಒಂದು ಅನುಕೂಲ ಆದ್ರೆ ಆಗ್ಲಿ. ನಾವು ನೋಡ್ತೇವೆ, ನಿಮ್ಮ ಮದನ್ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತೇವೆ. ಅದ್ರಲ್ಲಿ ಒಳ್ಳೊಳ್ಳೆ ವಿಡಿಯೋಗಳೆಲ್ಲ ನೀವು ಅಪ್ಲೋಡ್ ಮಾಡಿದಿರಾ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಹೀಗೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ಇದ್ ಮಾಡ್ಲಿ. ಖಂಡಿತ ಸರ್. ಯಾಕಂದ್ರೆ ಡ್ರೈವರ್ಸ್ ಗಳ ಬಗ್ಗೆ ಒಂದು ನಾನು ಆದಷ್ಟು ಜನಗಳಿಗೆ ರೀಚ್ ಮಾಡ್ತಾ ಇದ್ದೇನೆ. ಕೆಲವರು ಕೇವಲವಾಗಿ ನೋಡ್ತಾರೆ, ಕೇವಲ ನೋಡ್ತಾ. ಹೌದು, ಡ್ರೈವರ್ಗಳು ಅಂದ್ರೆ ಒಂಥರ ಕೇವಲವಾಗಿ ನೋಡ್ತಾರೆ. ಹೌದು, ಅಂತದ್ರಲ್ಲಿ ಸ್ವಲ್ಪ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದಾರಂತೆ. ಈಗ ನನ್ಗೆ ತುಂಬಾ ಜನ ಹೇಳ್ತಾರೆ, ಒಳ್ಳೆ ಜನಗಳ ಹತ್ರ ಮಾತಾಡ್ತಾರಂತೆ. ಹಾಗೆ ಸರ್, ಮತ್ತೆ ಇದು ಲೈಟ್ಸ್ ಎಲ್ಲ ಏನ್ ಸರ್ ಇದು ಎಲ್ಲ? ಸರ್ ಇವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋವು. ಈಗ ಯಾವ್ದೇ ತರದ ವರ್ಕ್ ಇಲ್ಲ, ಅವೆಲ್ಲ ಡಿಸ್ಕನೆಕ್ಟ್ ಆಗಿದಾವೆ ಕೆಲವು. ಓಕೆ. ಇವೆಲ್ಲ ಬ್ಯಾಟ್ರಿ ಕನೆಕ್ಷನ್, ಬ್ಯಾಟ್ರಿ ಇದೆ. ಓಕೆ. ಅಂದ್ರೆ ಸ್ಟಾರ್ಟಿಂಗ್ ಹೊಸ್ತು ಬರ್ಬೇಕಾದ್ರೆ ಎಲ್ಲ ಇದ್ದಿರ್ತವೆ. ಇವೆಲ್ಲ ಡೋರ್, ಪ್ರತಿಯೊಂದು ಡೋರಿಗೂ ಪ್ರತಿಯೊಂದು ಡೋರ್ ವರ್ಕ್ ಆಗುತ್ತೆ. ಯಾವೇನು ಡೋರ್ ವರ್ಕ್ ಆಗ್ಲಂಗ್ ಯಾವ್ದು ಇಲ್ಲ. ಯಾಕಂದ್ರೆ ಅತಿ ಹೆಚ್ಚು ಫುಟ್ಬೋರ್ಡ್ ಎಲ್ಲ ನಿಂತಿ ಜನಗಳೆಲ್ಲ ಬಿದ್ದಿರೋದೆಲ್ಲ ಬಂತಲ್ಲ, ಹಾಗಾಗಿ ಎಲ್ಲಾ ನಮ್ಮ ಅಂದ್ರೆ ನಿಮ್ದು KSRTC ಹೋಗ್ಬೇಕಾದ್ರೆ ಡೋರ್ ಕ್ಲೋಸ್ ಇರುತ್ತೆ. ಎಲ್ಲ ಕ್ಲೋಸೇ ಮಾಡ್ಕೊಳೋದು, ಯಾವ್ದು ಓಪನ್ ಇರಲ್ಲ. ಎಲ್ಲ ಓಪನ್ ಕ್ಲೋಸ್ ಎಲ್ಲ ಇದು ಓಪನ್ ಕ್ಲೋಸ್ ಎಲ್ಲ ಆಗುತ್ತೆ. ಈ ತರ ಕ್ಲೋಸ್ ರನ್ನಿಂಗ್ ಅಲ್ಲೆಲ್ಲ ಎರಡು ಡೋರ್ ವರ್ಕ್ ಆಗ್ತವೆ. ಸೇಫ್ಟಿಗೋಸ್ಕರ, ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಯಾರು ಇಲ್ಲಿ ನಿಂತ್ಕೊಳ್ಬಾರ್ದು, ಯಾರು ನಿಂತ್ಕೊಂಬಾರ್ದು. ನಿಂತ್ಕೊಂಡ್ರು ಸಹ ಏನು ಆಗ್ಲಿಲ್ಲ, ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಮುಗೀತಿ, ಏನು ಸಮಸ್ಯೆ ಆಗಲ್ಲ. ಹಾಗಾಗಿ ಅದೊಂದು ಒಳ್ಳೇದಲ್ವಾ ಸರ್? ಮತ್ತೆ ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ಫಸ್ಟ್ ಗೆ ನೀವು ಗವರ್ಮೆಂಟ್ ಜಾಬ್ ಗೆ ಬರ್ಬೇಕಾದ್ರೆ ಎಷ್ಟು ಖುಷಿ ಆಯ್ತು? ಫಸ್ಟಿಗೆ ಇಲ್ಲ ಬರ್ಬೇಕು ಅನ್ನೋದು ಇಲ್ಲ, ಫಸ್ಟ್ ಡ್ರೈವರ್ ಆಗ್ಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಇತ್ತು. ನಾನು ಡ್ರೈವರ್ ಆಗ್ಬೇಕು ಅನ್ನೋದು ಬಾರಿ ಇತ್ತು. ಫಸ್ಟ್ ಕಾಲೇಜ್ ಬಸ್ ಅಲ್ಲಿ ಇದ್ದಿದ್ದು, ಶಿವಮೊಗ್ಗ ಪೆಸಿಟ್ ಕಾಲೇಜ್ ಅಲ್ಲಿ ಇದ್ದಿದ್ದು. ಅಲ್ಲಿಂದ 2016ಕ್ಕೆ ಸುಮ್ನೆ ಜಸ್ಟ್ ಒಂದು ಅಪ್ಲಿಕೇಶನ್ ಹಾಕಂತ ಹಾಕ್ತಿವಿ, ಆಯ್ತು ಟ್ರ್ಯಾಕ್ ಹೊಡೆದಿವಿ, ಟ್ರ್ಯಾಕ್ ಎಲ್ಲ ಆಗ್ಬಿಡ್ತು, ಬಂದ್ ಜಾಯ್ನ್ ಆಗ್ಬಿಟ್ಟಿವಿ. ಖುಷಿ ಆಯ್ತು. ಅನ್ಕೊಂಡಿರ್ಲಿಲ್ಲ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಸುಮ್ನೆ ಟ್ರೈ ಮಾಡಿದ್ದು, ಹಾಗೆ ಬಿಡ್ತು. ಅಂದ್ರೆ ಕೆಲವರು ತುಂಬಾ ಟ್ರೈ ಮಾಡ್ತಾರೆ. ಹೌದೌದು, ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್, ಆಗಿದ್ದು ಫಸ್ಟ್ ಟೈಮ್. ಗ್ರೇಟ್ ಸರ್. ಯಾಕಂದ್ರೆ ನಿಮ್ಮದೊಂದು ಅದೃಷ್ಟ ಅಂತ ಹೇಳಿ. ಹೌದೌದು, KSRTC ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ ಅದು. ಈಗ ಇದ್ರಲ್ಲಿ ನಾವು ಅನ್ನ ತಿಂತಿದ್ವಲ್ಲ, ಅದ್ ನಮ್ ಪುಣ್ಯ. ಖಂಡಿತ ಒಳ್ಳೆ ಮಾತು ಸರ್ ಇದು. ಹೌದು, ಅನ್ನ ಕೊಟ್ಟಿದೆ, ಅನ್ನ ತಿಂತಿದ್ವಿ, ಇದ್ರೆ ದುಡಿತಿದ್ವಿ, ಕಷ್ಟ ಪಡ್ತಿದ್ವಿ, ಅನುಕೂಲ ಆಗಿದೆ. ಹೌದು, ಅನುಕೂಲ ಆಗಿದೆ. ಸರ್ ಬೇರೆ ಯಾವ್ದಾದ್ರು ಓಲ್ವೋ ಯಾವ್ದಾದ್ರು ಟ್ರೈ ಮಾಡಿದ್ರ ಸರ್? ಇನ್ನು ನಮ್ದು ಓಲ್ವೋ ಟ್ರೈನ್, ನಾವಿನ್ನು ಆ ಲೆಕ್ಕಾಚಾರಕ್ಕಿಂತ ಸೀನಿಯರ್ಗಳಲ್ಲ. ಮುಂದಿನ ದಿನಗಳಲ್ಲಿ ಆತರ ಟ್ರೈನಿಂಗ್ ಬಂದ್ರೆ ಓಲ್ವೋ ಟ್ರೈನಿಂಗ್ ಮಾಡ್ಕೊಂಡು ಓಲ್ವೋ ಬಸ್ಗಳಿಗೆ ಏನಾದ್ರು ಆಸೆ ಇದೆಯಾ? ಓಲ್ವೋ ಅಲ್ಲ, ಹೋಗ್ ಮಾಡ್ಬೇಕು ಅನ್ನೋದು ಯಾರೋ ಇರುತ್ತೆ. ಆದ್ರೆ ನಾವು ಈಗ ಸ್ಟಾರ್ಟಿಂಗ್ ಅಲ್ಲೇ ಜೂನಿಯರ್ ಗಳಿಗೆಲ್ಲ ಟ್ರೈನಿಂಗ್ ಕೊಡಲ್ಲ. ಹೋಗ್ತಾ ಸೀನಿಯರ್ ಆಗ್ತಾ ಅವ್ರನ್ನ ಲೀಸ್ಟ್ ಮಾಡಿ ಕಳಿಸ್ತಾರೆ. ಅವ ಟ್ರೈನಿಂಗ್ ಮಾಡ್ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ನೀವು ಇವಾಗ ಲೋಕಲ್ ಮಾಡ್ತಾ ಇದ್ರೆ ಟ್ರಿಪ್ ಮಾಡ್ತಾ ಇಲ್ಲ? ಇಲ್ಲ, ಬೆಂಗಳೂರೆಲ್ಲ ಮಾಡ್ದಿವಿ. ಈಗ ನಮಗೆ ಇಚ್ಛಾ ಅನುಸಾರವಾಗಿ ರೂಟ್ ತಗೊಂಡು, ಕೌನ್ಸಿಲಿಂಗ್ ಅಲ್ಲಿ ರೂಟ್ ತಗೊಂಡು ನಾವು ರೂಟ್. ಓಕೆ ಸರ್, ಮತ್ತೊಂದು ನನ್ಗೆ ಡೌಟ್. ಯಾಕೆ ಹೇಳಿದ್ರೆ ಈಗ ರೂಟ್ ನಾವು ಹೇಳಿದಾಗೆ ಕೊಡ್ತಾರ, ಅವ್ರು ಹೇಳಿದಾಗೆ ನಾವು? ಅವ್ರು ಹೇಳ್ದಾಗೆ ಹೋಗ್ಬೇಕು ಅಂತ ಏನಿಲ್ಲ, ನಾವು ಅನ್ಕೊಂಡಂಗೆ ಅಂತೆಲ್ಲ. ಕೌನ್ಸಿಲಿಂಗ್ ಆಗುತ್ತೆ, 1 year ಒಂದ್ಸಲ ಕೌನ್ಸಿಲಿಂಗ್ ಆಗುತ್ತೆ. ಎಲ್ಲಿ ಆಗುತ್ತೆ ಅದು? ಡಿಪೋದಲ್ಲಿ ಆಗುತ್ತೆ. ಇಲ್ಲಿ ಉಡುಪಿ ಆದ್ರೆ ಉಡುಪಿ ಡಿಪೋದಲ್ಲಾದ್ರೆ ಉಡುಪಿ ಡಿಪೋದಲ್ಲಿ ಆಗುತ್ತೆ. ನಮ್ದು ಶಿವಮೊಗ್ಗ ಡಿವಿಷನ್, ಶಿವಮೊಗ್ಗ ಡಿಪೋ ಅಲ್ವಾ, ಶಿವಮೊಗ್ಗ ಡಿಪೋದಲ್ಲಿ ಆಗುತ್ತೆ ಕೌನ್ಸಿಲಿಂಗ್. ಆ ಕೌನ್ಸಿಲಿಂಗ್ ಅಲ್ಲಿ ನಮಗೆ ಯಾವ ರೂಟ್ ಸಿಗುತ್ತೆ ನಾವು ಆ ರೂಟ್ ತಗೊಂಡು ನಾವು ಓಡೋದು. ನಮ್ಮ ಸೀನಿಯರಿಟಿಗೆ ಯಾವ ರೂಟ್ ಸಿಗುತ್ತೆ ಅಂತ. ವಯಸ್ಸಿನ ಮೇಲೆ ಇದ್ರ ನಮ್ ಸೀನಿಯರ್ ಗಳೆಲ್ಲ ತಗೊಂಡ್ ಬಿಟ್ಟಿದ್ದನ್ನ ನಾವು ತಗೊಂಡು ನಾವು ಓಡೋದು. ಅಂದ್ರೆ ನನ್ಗೆ ಈಗ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಆಗುದಿಲ್ಲ? ಇಲ್ಲ, ಹಂಗಿಲ್ಲ. ನಮಗೆ ಬೆಂಗಳೂರೇ ಬೇಕಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಬೆಂಗಳೂರು ಸಿಕ್ತು ಅಂದ್ರೆ ಬೆಂಗಳೂರು ತಗೊಂಡ್ ಓಡ್ಬೋದು. ನಮಗೆ ಬೆಂಗಳೂರು ಬೇಡ, ನಾನು ಉಡುಪಿ ಬೇಕು ಅಂದ್ರೆ ನಾವು ಉಡುಪಿ ತಗೊಂಡ್ ಓಡ್ಬೋದು. ಸರ್ ಹೇಗಿದೆ ಸರ್ ನಮ್ದು ಉಡುಪಿ ಎಲ್ಲ ಓಕೆ, ವೆದರ್ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಫಸ್ಟ್ ಬಂದವರಿಗೆ. ನಾವೀಗ 1.5 ವರ್ಷದಿಂದ ಓಡ್ತಾ ಇದೀವಲ್ಲ, ಸ್ವಲ್ಪ ಅಡ್ಡಿಲ್ಲ, ಅಡ್ಜಸ್ಟ್ ಆಗಿದೆ. ಅಂದ್ರೆ ತುಂಬಾ ಶೆಕೆ, ಮಲೆನಾಡು, ನಮ್ ಮಲೆನಾಡು ತುಂಬಾ ವೆದರ್ ಕೂಲ್ ಇರುತ್ತೆ. ಇಲ್ಲಿ ತುಂಬಾ ಶೆಕೆ. ಸರ್ ಮತ್ತೆ ಫೈನಲ್ ಆಗಿ ನಮ್ದು ಒಂದು ಯೂಟ್ಯೂಬ್ ಚಾನಲ್ಗೆ, ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜ್ ಕೊಡ್ತೀರಾ? ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತಿದ್ದಾರೆ. ಹಿಂಗೆ ಇನ್ನೂ ಹೆಚ್ಚಿನದಾಗಿ ಬೆಳೆಯಲಿ ಮದನ್ ಮಣಿಪಾಲ್ ಅವರು ಅಂತ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಕೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಶಿವಮೊಗ್ಗದಿಂದ ಉಡುಪಿಗೆ ಹೊರಡುವಂತಹ ಪ್ರತಿಯೊಂದು ಬಸ್ಸಿನ ವೇಳಾಪಟ್ಟಿ ನೋಡ್ಬೋದು. ಬೆಳಗ್ಗೆ 5 ಗಂಟೆಗೆ ಹೊರಡ್ತದೆ ಶಿವಮೊಗ್ಗದಿಂದ ಉಡುಪಿಗೆ. ಹಾಗೇನೆ ನೆಕ್ಸ್ಟ್ ಬಸ್ 5:55, 6:30, 7:30, 12:20, 1:45, 3 ಗಂಟೆ. ಹಾಗೇನೆ ಲಾಸ್ಟ್ ಬಸ್ ಶಿವಮೊಗ್ಗದಿಂದ ಉಡುಪಿಗೆ 3:15. ಇದು ಉಡುಪಿಯಿಂದ ಶಿವಮೊಗ್ಗಕ್ಕೆ ಹೊರಡುವಂತಹ ಬಸ್ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಹೊರಡ್ತದೆ. ಹಾಗೇನೆ 7:15 ಇದೆ, 8:10, 9:10, 3 ಗಂಟೆಗೆ, 3:55, 4:35 ಲಾಸ್ಟ್ ಬಸ್ ಉಡುಪಿಯಿಂದ 5 ಗಂಟೆಗೆ. ಹಾಗೆ ನೋಡ್ಬೋದು, ನಿಮ್ಗೆ ಈ ಒಂದು ಟೈಮ್ ಅಲ್ಲಿ ಪ್ರತಿ ಒಂದು ಬಸ್ ಅವೈಲಬಲ್ ಇರುತ್ತೆ, ಸಿಗುತ್ತೆ.
ಇದು ಈ ಬಸ್ಸಿನ ಒಂದು ಟೈಮ್ ನೋಡಿ. ಶಿವಮೊಗ್ಗದಿಂದ 7:00 ಬಿಡ್ತದೆ, ತೀರ್ಥಹಳ್ಳಿ 9 ಗಂಟೆ, ಆಗುಂಬೆ 9:50, ಹೆಬ್ರಿ 10:30, ಮಣಿಪಾಲ 11:20, ಹಾಗೇನೆ ಫೈನಲ್ ಸ್ಟಾಪ್ ಲಾಸ್ಟ್ ಸ್ಟಾಪ್ 11:30ಕ್ಕೆ ಉಡುಪಿ ರೀಚ್ ಆಗ್ತದೆ. ಇದೇ ಬಸ್ 5 ಗಂಟೆಗೆ ಹೊರಡಿ ಶಿವಮೊಗ್ಗಕ್ಕೆ 9 ಗಂಟೆಗೆ ಹೊರಡ್ತದೆ. ನೋಡ್ಬೋದು ಈ ಒಂದು ಬಸ್ಸಿನ ಇದು ವೇಳಾಪಟ್ಟಿ.